ಲೈಕ್ ಕೊಡೋರಿಗೆಲ್ಲ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡೋರಿಗೆಲ್ಲ ಡಬಲ್ ನಮಸ್ಕಾರ. ಹಾಯ್ ಗುರು, ನಾನು ನಿಮ್ಮ ಸಿಂಪಲ್ ಕನ್ನಡ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಪಪ್ಪಾಯ ಕೆಡುತ್ತಿದ್ದೀವಿ. ನೋಡು ಎಷ್ಟು ಗಟ್ಟಿ ಬರ್ತಾನೆ ಇಲ್ಲ. ಗೈಸ್, ಯಾವ ಹಣ್ಣುಗಳಾಗಿಲ್ಲ ಇನ್ನು ಸದ್ಯಕ್ಕೆ. ಲೇಟರ್ ಇಲ್ಲಿ ಈ ಕಡೆ ಒಂದು ಪಪ್ಪಾಯ ಹಣ್ಣು ಐತೆ ನೋಡ್ರಿ. ಅಲ್ಲ, ಈ ಕಡೆ ಒಂದು ಪಪ್ಪಾಯ ಅಮ್ಮ. ಈ ಪಪ್ಪಾಯ ಗಿಡನ ಮರ ಇದೆ. ಯಶಸ್ವಿಯಾಗಿ 3 ಹಣ್ಣು ಬೆಳೆಸ್ಕೊಂಡ್ಬಂದ್ವಿ ಗೈಸ್. ಅಮ್ಮ, ಇನ್ನೂ 2 ಇದ್ದಾವೆ, ಬಟ್ ಹಣ್ಣಾಗಿಲ್ಲಲ್ಲ ಅವು. ಹಣ್ಣು ಆಗಲಿ ಸರ್. ಹಾಂ, ಫಿಕ್ಸ್. 12 ಗಂಟೆ 10 ನಿಮಿಷ ಮಾರ್ಕ್ ಟ್ರೇಲರ್ ನೋಡಬೇಕು ನಾವು ಫಸ್ಟು. ದಿ ನೆಕ್ಸ್ಟ್ ಡೇ ಗೈಸ್, ಇವತ್ತು ಕಾಲೇಜಿಗೆ ಹೋಗ್ತಿದ್ದೀನಿ ರೆಡಿಯಾಗಿ. ಓಕೆನಾ, ಇಷ್ಟು ದಿವಸ ಎಕ್ಸಾಮ್ ಇತ್ತು, ಲ್ಯಾಬ್ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ನಾನೇನು ಬ್ಲಾಗ್ ಏನು ಯೂಟ್ಯೂಬ್ ವಿಡಿಯೋಸ್ ಮಾಡಿರಲಿಲ್ಲ. ತುಂಬ ಜನ ಕೇಳ್ತಿದ್ದೀರ ನನಗೆ, ನೀವು ಬೈಕ್ ರಿವ್ಯೂ ತಾನೇ ಮಾಡ್ತಾಯಿದ್ದು, ಫಸ್ಟ್ ಮೋಟೋ ವ್ಲಾಗಿಂಗ್ ತಾನೇ ಮಾಡ್ತಿದ್ದು ಅಂತೇಳಿ, ಇವಾಗ ಯಾಕೆ ಮಾಡ್ತಿಲ್ಲ ಅಂತೇಳಿ. ಇವಾಗ ನನಗೆ ಬೈಕ್ ರಿವ್ಯೂ ಮಾಡ್ಬೇಕಂದ್ರೆ ಸಿಗ್ತಿಲ್ಲ ನಮಗೆ. ಎಲ್ಲೋ ಒಂದು ಕಡೆ ಲಾಂಚ್ ಆಗ್ತವೆ ಹೊಸ ಬೈಕ್ಗಳು. ದಾವಣಗೆರೆಗೆ ಬರೋ ಅಷ್ಟೊತ್ತಿಗೆ ವರ್ಷಾನುಗಟ್ಟಲೆ ಆಗ್ತವೆ. ವರ್ಷಾನುಗಟ್ಟಲೆ ಆಗಿಲ್ಲ, ಒಂದು 2-3 ತಿಂಗಳು 4 ತಿಂಗಳಂತ ಆಗುತ್ತೆ. ಅದು ಬಂದು ಒಂದು ಸುಮಾರು ತಿಂಗಳಾದಮೇಲೆ ಅದನ್ನ ರಿವ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗ ಲಾಂಚ್ ಆಯಿತು ಅಂದರೆ ಇನ್ನೊಂದು ವಾರದಲ್ಲಿ ಸಿಕ್ಕರೆ ಹಾಕೋಕ್ಕೆ ಇಂಟ್ರೆಸ್ಟ್ ಇರ್ತದೆ, ಇಲ್ಲಾಂದರೆ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೆ ಆದಷ್ಟು ಡೈಲಿ ಬ್ಲಾಗ್ಸು ಅಥವಾ ಏನಾದರೂ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಅಷ್ಟೇ, ಸಿಂಪಲ್. ಗೈಸ್, ಕ್ಲಾಸ್ ರೂಮ್ಗೆ ಓಪನ್ ಮಾಡೋಕ್ಕೆ ನಾವೇ ಹೊಂಟೇವಿ. ಹೋಗ್ತಾ 10 ಗಂಟೆಗೆ ಇಲ್ಲೇ ಇದೆ ಕ್ಲಾಸ್ ರೂಮ್ಗೆ. ಎತ್ಕೊಂಬ ಯಾವುದು ನೋಡೋಣ ನಡಿ. ಕ್ಲಾಸ್ ರೂಮ್ಗೆ ಓಪನ್ ಅಂದರೆ ಕ್ಲಾಸ್ ಒಳಗೆ ಹೋದರೆ ಪಾಡು ನಮಗೆ. ಯಾಕಂದರೆ ಈಗ ಸೆಮಿನಾರ್ ಹಾಲಾಗಿ ಬಂದಿದ್ದೀವಿ ಎಲ್ಲ ಮಿಕ್ಸ್ ಆಗಿ, ಅದಕ್ಕೆ ಬೇಡ ನಮಗೆ ಸೆಮಿನಾರ್ ಕ್ಲಾಸ್ ರೂಮ್ ನಮಗೆ ಇಷ್ಟ ಇಲ್ಲ. ನಮಗೆ ಕ್ಲಾಸ್ ರೂಮ್ ಇಲ್ಲಿರ್ಬೇಕು ನೋಡು. 13 ಲಾಸ್ಟ್ ನಂಬರ್ 13 ಐತೆ ನೋಡ್ಯಾರ. ಆಯ್ತು, ಕ್ಲಾಸ್ ರೂಮ್ ಬಿಗ್ ಓಪನ್ ಮಾಡ್ತಾರೆ ಇವನೇ. 13 73 ಅಲ್ಲೇ 13. ಗೈಸ್, ಕ್ರೇಟಾಗರ್ ಏನು ಸಖತ್ತಾಗೈತಲ್ಲ. ಏನು ಮತ್ತೆ ಒಳಗಿರೋ ಫುಲ್ ಜಾಲಿ. ಹಾಂ, ಫುಲ್ಲು ಜಾಲಿ. ಒಳಗಡೆ ಮಾನ್ಸ್ಟರ್ ಜ್ಯೂಸ್ ಕುಡ್ಕೊಂತ ಸಿಗ್ನಲ್ ಬಿಡೋ ತನಕ ನಿಂತಿರ್ತಾರೆ. ಸಿಗ್ನಲ್ ಬಿಡೋ ತನಕ ನಿಂತಿರ್ತಾರೆ. ಎಷ್ಟು 120 ಸೆಕೆಂಡ್ ತನಕ ನಿಂತಿರ್ತಾರೆ. ಲಾಸ್ಟ್ 3 ಸೆಕೆಂಡ್ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ಮೇಲೆ ಅದೇನು 3 ಸೆಕೆಂಡ್ ಒಳಗೆ. ಇವಾಗ ನೆಕ್ಸ್ಟ್ ಮತ್ತೆ ವಾಪಸ್ ಕಾಲೇಜಿಗೆ ಹೋಗೋದು, ಮತ್ತು ಕ್ಲಾಸಿಗೆ ಹೋಗಿ ಈ ಕಡೆ ಇದ್ಬಿಟ್ಟು ತಗೊಂಡಿಲ್ಲ, ಹಂಗೆಲ್ಲ ಮಾಡ್ತೇವೆ. ಹಿಂದಕ್ಕಿರೋ ಕಾಣಲ್ಲ, ಹಿಂದಕ್ಕಿದ್ರೆ ಕಾಣಲ್ಲ, ನಿಜ ಕಾಣಲ್ಲ. ಈ ಕಡೆ ಎಷ್ಟು ಕಾಣ್ತದೆ. ಎಲ್ಲಿ ಏನೋ ಮಾತಾಡ್ತಿದ್ದೆ ಮತ್ತೆ. ಹಾಂ, ಇವಾಗ ಜಾವ ಇದೈತೆ. ಓಕೆನಾ, ಜಾವ 1 ಪೀರಿಯಡ್ ಐತೆ. ಜಾವ ಆದ್ಮೇಲೆ ಲಾಸ್ಟ್ ಕನ್ನಡ ಒಂದೈತೆ. ಮುಗಿಸ್ಕೊಂಡು ಮನೆಗೆ ಹೋಗೋದು. ಇಲ್ಲಿ ಎಷ್ಟು ಪ್ರಶಾಂತವಾಗಿರೋ ಏರಿಯಾ ಅಂದರೆ ಮಾತ್ರ ನಿಜ. ಇಲ್ಲಿ ಓದೋಕ್ಕೆ ಎಷ್ಟು ಇಂಟ್ರೆಸ್ಟ್ ಪಡ್ಕೋತ. ಮನೆಗಳು ಏನು ಆರಾಮಾಗಿದ್ದಾರೆ ಅಂದರೆ ಇವರೆಲ್ಲ ಫುಲ್ಲು ಜಾಲಿ ಒಳಗಿದ್ದಾರೆ ಇಲ್ಲಿರೋರೆಲ್ಲ. ಅಲ್ಲ ಮಚ್ಚ, ನಿನ್ನ ಅಭಿಪ್ರಾಯ ಏನು ಮಚ್ಚ ಇದ್ರದ್ದು? ನಿನ್ನ ಕಡೆ ತಿರುಗಿಸಿಲ್ಲ, ನೀನು ಮಾತಾಡೋರು ತಂಗಂಗೆ ಪಟ್ಟಂಗೆ ಅವ್ರವ್ರ ವಾಯ್ಸ್ ಕೊಡು. ಜಾಬ್ ಸೇರ್ಕೊಂಡೆ. ಅದ ನಿನ್ಗೆ ಹೆಂಗೆ ಅನಿಸ್ತದೆ ಇಲ್ಲಿರ ಮನೆಗಳು ಇವ್ರನ್ನೆಲ್ಲ ನೋಡ್ತಿದ್ರೆ? ಮನೆಗಳೆಲ್ಲ ಹಂಗೆ ಇದಾವೆ. ಅವ್ರ ಕೆಲಸ ಸೇರ್ಕೊಂಡು ಆರಾಮಾಗಿದ್ದಾರೆ ಅಷ್ಟೇ. ಅಲ್ಲ, ಅವ್ರ ಕೆಲ್ಸಕ್ಕೆ ಸೇರ್ಕೊಂಡು ದುಡ್ದೇ ಆರಾಮಾಗಿರೋದು ಅದು ಬೇರೆ ಪ್ರಶ್ನೆ. ಆದರೆ ನಾನು ಕೇಳ್ತಿರೋದು ಅವರು ಆರಾಮಾಗಿದ್ದಾರಲ್ಲ ಅಷ್ಟು ಚೆನ್ನಾಗಿ. ಅಂದರೆ ಏನು ಗೊತ್ತಾ ನಾನು ಹೇಳ್ತಿರೋದು, ಮನೆ ಹೊರಗೆ ಬರಲಿಲ್ಲ ನನಗೆ, ಫುಲ್ ಪೀಸಾಗಿ ಬರೀ ಮನೇಲಿ. ಹಾಂ, ಪೀಸಾಗಿ ಅವ್ರ ಮನೇಲೇ ಇರ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಿರೋದು ನಾನು. ಜಾಲಿ ಹಾಂ, ಜಾಲಿ ಥರ ಇಲ್ಲಿರೋ ನಿಜ ಗೈಸ್. ಬೆಳಗ್ಗೆ ಏನು ಸ್ಕೂಲ್ ಟೈಮಿಂಗ್ಸು, ಕಾಲೇಜ್ ಟೈಮಿಂಗ್ಸು, ಜಾಬ್ ಟೈಮಿಂಗ್ಸ್ ಇರ್ತಾವಲ್ಲ, ಅವಾಗ ಬಿಟ್ಟರೆ ಇಲ್ಲಿರೋ ಯಾವಾಗ ಹೊರಗೆ ಬರೋಲ್ಲ. ನಮ್ಮ ಕಡೆ ಎಲ್ಲ ಹಂಗಲ್ಲ.
ನಮ್ಮ ಕಡೆ ಸುಮ್ಮನೆ ರೋಡಾಗ ಅಡ್ಡಾಡ್ತಿರ್ತಾರೆ. ಸುಮ್ಮನೆ ಮಾಡಕ್ಕೆ ಏರಿ ಕೆಲಸ ಅಂದ್ರೆ ಅಡ್ಡಾಡ್ತಿರ್ತಾರೆ ರೋಡಾಗ. ಬೇಡ ಅಂದ್ರು ಅನ್ಕೊಳ್ರಿ ನೀವು, ಮಿನಿಮಮ್ ಅನ್ಕೊಂಡ್ರೆ ಕಾರ್ ಸಕರ ಅಡ್ಡಾಡ್ತಿರ್ತಾರೆ ಯಾರನ್ನಾರ. ಅದೇ ಬೆಸ್ಟ್. ಹಾಂ, ಆ ಲೈಫೇ ಬೆಟ್ರ್. ಇವರೇನು ದೊಡ್ಡ ದೊಡ್ಡ ಮನೆ ಉಳಿತಾವೆ ಅಷ್ಟೇ, ನೆಮ್ಮದಿ ಇರೋಲ್ಲ. ಇಲ್ಲಿಗೆ ಹೆಂಗೆ ಬಂದು ಸೇರ್ಕೊಂಡ್ವೋ ಗೊತ್ತಿಲ್ಲ, ಆದ್ರೆ ಸೇರ್ಕೊಂಡು ಸಖತ್ತಾಗಿರೋ ಕಾಲೇಜಿಗೆ ಸೇರ್ಕೊಂಡಿವಿ. ಏನು ಮಾಡ್ತಾರೆ ನಿಜ, ಇಲ್ಲಿ ಸ್ಕಿಲ್ಸ್ ಕಲಿಸ್ಕೊಡೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಕಲಿಯೋಕ್ಕಾಗಿರ್ಬೋದು, ಎಲ್ಲ ಸಖತ್ತಾಗಿದೆ. ನಮಗೆ ಮುಂದೆ ಜಾಬಿಗೆ ಹೋಗ್ಬೇಕಂದ್ರೆ ಏನೇನು ಬೇಕಲ್ಲ ಎಲ್ಲ ಇಲ್ಲಿಂದನೇ ನಮಗೆ 3 ವರ್ಷ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹಾಕಿ ಕರೆಕ್ಟಾಗಿ ಒಂದು ಒಳ್ಳೆ ಲೆಂತ್ ಕೊಟ್ಟು ಕಳಿಸ್ತಾರೆ. BCA ಒಳಗೆ ಕೆಲಸ ಸಿಗ್ತತೆ ಪರ್ಸೆಂಟೇಜ್ ಮಾಡಿದ್ರೆ. ಏನೇನೇನು ಅವರೇ ಕೆಲಸ ಕೊಡ್ತಾನೆ ಅಂದಾರಂತಲ್ಲ. ಅವರೇ ಕೆಲಸ ಕೊಡಿಸ್ತೆ ಅಂತ ಹೇಳ್ಯಾರೆ. ಯಾವಾಗ ನಿಮ್ಮದು ಸ್ಕಿಲ್ಸ್ ಇರಬೇಕು. ಏನು ಹೇಳು, ಸ್ಕಿಲ್ಸ್ ಆರ್ ಮ್ಯಾಟರ್ ಹಿಯರ್. ಬರಲ್ಲ, ಹೇಗೆ ಬರಲ್ಲ? ಏನು ಅವನಿಗೆ ಕೊಟ್ಟಿರಿ ಇಸ್ಕೊಂತೀನಿ. ಅವನಿಗೆ ಕೊಟ್ಟಿರು, ಅವ್ನು ಬರ್ತಾನೆ, ನಾನು ಕರ್ಕೊಂಬರ್ತೀನಿ, ಅವ್ನು ಇಸ್ಕೊಂತಾನೆ. ಏಯ್ ಬೈ ನಡೆಯ ಮೇಲೆ ಹೋಗೋಣ. ನಾನೇನು ಬರ್ದಿಲ್ಲ. 2 ಫಾರ್ಮ್ ಇಸ್ಕೊಂಡು ಹೋಗಿದ್ದೆ. ಅಂದರೆ ನಾನು 1 ಫಾರ್ಮು ಸ್ಟ್ರೈಕ್ಔಟ್ ಮಾಡಿ ಎಲ್ಲ ಹಾಳಾಗೋತು. ಅದಕ್ಕೆ ಇನ್ನೊಂದು ಫಾರ್ಮ್ ಇಸ್ಕೊಂಡಿದ್ದೆ. ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ಇದು ಸ್ನ್ಯಾಕ್ಸ್ ಎಲ್ಲ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಮನೆ ಹೋಗೋದು. ಗಾಯ್ಸ್, ನಮ್ಮ ಮನೆಯಲ್ಲಿ ಕರೆಂಟ್ ಗಾನ್ ಕೇಸು. ಕರೆಂಟ್ ಹೋದ್ರೆ ಮನೆ ನೋಡ್ರಿ ಎಷ್ಟು ಕತ್ಲು. ಏನು? ಹಾಂ, ಮನೇಲಿ ಫ್ರೈಡ್ ರೈಸ್ ತಿಂಡಿ. ಹಾಂ ಗೈಸ್, ನಮ್ಮ ಕಾಲೇಜಲ್ಲಿ ನೋಡ್ರಿ ಹೊಸ್ದಾಗಿ ಕ್ಯಾಮ್ರಾ ಅಳವಡಿಸಿದ್ದಾರೆ. ಅದು ಎಲ್ಲಿ ಅಂತ ನೋಡ್ರಿ. ಎಂಥ ಪ್ಲೇಸ್ ಆಗಿದ್ದಾರಲ್ಲ, ಅದು ಬೈಕ್ ಸೇಫ್ಟಿ ಹಿಂಗೆ. ಇವಾಗ ಇಲ್ಲಿ ಪಾರ್ಕ್ ಮಾಡ್ತೀವಲ್ಲ, ಅದರ ಸೇಫ್ಟಿ ಇರಬೇಕು. ಗೈಸ್, ಬ್ಯಾಂಕಿಗೆ ಬಂದಿದ್ವಿ. ಇಲ್ಲಿ SBIಗೆ ಇಲ್ಲಿ ಮಂಡಿಪೇಟೆ SBI ಬ್ಯಾಂಕಿಗೆ ಬಂದಿದ್ವಿ. ಏನೂ ಕೆಲಸ ಇಲ್ಲ, ಅಲ್ಲೇ ಇದ್ದ ಗಾಡಿ. ಗೈಸ್, SBI ಬ್ಯಾಂಕಿಗೆ ಹೋಗಿ ವಾಪಸ್ ಮತ್ತೆ ಮುನ್ಸಿಪಾಲ್ಟಿ ಬಂದಿವಿ. ಇಲ್ಲ ಮತ್ತೇನೋ ಅಪ್ಲಿಕೇಶನ್ ಚೇಂಜ್ ಮಾಡೋದಂತೆ. ಎಲ್ಲೂ ಕೆಲಸನೇ ಆಗ್ತಿಲ್ಲ. ಒಂದೇ ಒಂದು ಸ್ವಲ್ಪ ಮಿಸ್ ಆಗಿದ್ದಕ್ಕೆ ಅಲ್ಲ, ನೆಟ್ ಹೋತು, ಸರ್ವರ್ ಹೋತು. ನಾನು ಅದಕ್ಕೆ ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ರಿ ಅಂತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅದಕ್ಕೆ ಹಾಟ್ಸ್ಪಾಟ್ ಆನ್ ಮಾಡ್ಕೊಳ್ರಿ ಅಂತೆ. ಒಟ್ನ ಕನಿಕರ ಇಲ್ದಿರ ಅಂತ ಹೇಳ್ಬೋದು. ಇದೇ ಬ್ಯಾಂಕು. ಇವಾಗ ಬಂದಿದ್ದು ಮಂಡಿಪೇಟೆ ಒಳಗೆ SBI. ಓಕೆ ಗೈಸ್, ಇದೇ ರೀತಿ ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು. ಇದೇ ರೀತಿ ಡೈಲಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದೊಂದು ಲೈಕ್ ಕೊಟ್ಟು ಒಂದೊಂದು ಕಮೆಂಟ್ ಮಾಡಿರಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.